ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಆರಾಧನೆಯಾಗಿ ಮಾಡಬಹುದು, ಅಥವಾ ಅದನ್ನು ಸೆಲ್ಫಿಶ್ ಮೋಟಿವ್ನಿಂದ ಎಲ್ಲವನ್ನೂ ವ್ಯರ್ಥವಾಗಿ ಮಾಡಿಕೊಳ್ಳಬಹುದು ಅಂತ. ಹೀಗೆ ವೇದದಲ್ಲಿ ಈ ಯಜ್ಞದ ಹಿನ್ನೆಲೆಯಲ್ಲಿ ಇಷ್ಟು ಮುಖಗಳನ್ನು ತಿಳ್ಕೊಂಡ ಮೇಲೆ ಅವ್ರು ಹೇಳ್ತಕ್ಕಂಥ ಕೆಲವು ಮಾತುಗಳನ್ನು ನಾವು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಈಗ ನೋಡಿ, ನಾನು ಹೇಳಿದ ಆರಾಧನೆಯಲ್ಲಿ ಪೃಥ್ವಿ, ಅಂತರಿಕ್ಷ, ಆಮೇಲೆ ಸ್ವರ್ಗ, ಅಗ್ನಿ, ವಾಯು, ಆದಿತ್ಯ ಅಂತ ಅಸ್ಯವಾನೀಯ ಸೂಕ್ತದಲ್ಲಿ ಒಂದು ಮಂತ್ರ ಬರ್ತದೆ, ಶುರುವಿನ ಮಂತ್ರ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಅದನ್ನು ಬಹಳ ಮಿಸ್ಟಿಕ್. ಅಸ್ಯ ವಾಮಸ್ಯ ಫಲಿತಸ್ಯ ಹೋತು ತಸ್ಯ ಭ್ರಾತ ಮಧ್ಯಮೋ ಅಸ್ತ್ಯಶ್ನಃ ತೃತೀಯೋ ಭ್ರಾತ ಧೃತಪೃಷ್ಠ ಅಸ್ಯ ಅತ್ರಾಪಶ್ಯಂ ಆಮೇಲೆ ವಿಷ್ಪತಿಂ ಸಪ್ತಪುತ್ರಂ ಅಂತಂತ. ಅಸ್ಯ ವಾಮಸ್ಯ ಫಲಿತಸ್ಯ ಹೋತು, ಒಬ್ಬ ಮುದುಕ ಇದ್ದಾನೆ. ಇದರ ಕನ್ನಡ ಅನುವಾದ ಆಸ್ ಇಟ್ ಈಸ್, ಅದರ ವಿವರ ಹೇಳಿದೆ. ಒಬ್ಬ ಮುದುಕ ಇದ್ದಾನೆ. ಈ ಮುದುಕನಿಗೆ ಮೈಯೆಲ್ಲ ಸುಕ್ಕು ಬಿದ್ದಿದೆ, ಗಡ್ಡ ನೆರೆತಿದೆ, ಆದರೂ ನೋಡ್ಲಿಕ್ಕೆ ಚಂದ ಇದ್ದಾನೆ ಮುದುಕ ಅಂತ. ನೋಡ್ಲಿಕ್ಕೆ ಚಲೋ ಇದ್ದಾನೆ, ಆದರೂ ಗಡ್ಡ ನೆರೆತಿದೆ, ಮೈ ಸುಕ್ಕು ಬಿದ್ದಿದೆ. ಅಸ್ಯ ವಾಮಸ್ಯ ಫಲಿತಸ್ಯ ಹೋತು ತಸ್ಯ ಭ್ರಾತ ಮಧ್ಯಮೋ ಅಸ್ತ್ಯಶ್ನಃ, ಅವನಿಗೊಬ್ಬ ತಮ್ಮ ಇದ್ದಾನೆ. ಆ ತಮ್ಮ ಅಶ್ನಃ, ಸಮ ತಿಂತಾನೆ, ತಿನ್ನುವುದಲ್ಲ ಎಕ್ಸ್ಪರ್ಟ್ ಅವ ಅಂತ. ತಸ್ಯ ಭ್ರಾತ ಮಧ್ಯಮೋ ಅಸ್ತ್ಯಶ್ನಃ, ಆಮೇಲೆ ಅವನಿಗೆ ಮೂರನೇ ತಮ್ಮ ಒಬ್ಬ ಇದ್ದಾನೆ. ಇವನು ದೊಡ್ಡವೊಬ್ಬ, ಅವನ ತಮ್ಮ, ಅವನ ಮೂರನೇ ತಮ್ಮ. ತೃತೀಯೋ ಭ್ರಾತ ಘೃತಪೃಷ್ಠ, ಅವನ ಬೆನ್ನ ಮೇಲೆಲ್ಲ ತುಪ್ಪ. ಮೊದಲನೇ ಅಣ್ಣ ತಲೆ ನೆರೆತು ಮೈಯೆಲ್ಲ ಸುಕ್ಕು ಹಿಡಿದು ಮುದುಕನಾಗಿರತಕ್ಕ ಅಣ್ಣ, ಅವನಿಗೊಬ್ಬ ಸಿಕ್ಕಾಬಟ್ಟೆ ತಿಮ್ಮಂಡಿ ಆಗಿರತಕ್ಕ ತಮ್ಮ, ಅವನು ಬೆನ್ನ ಮೇಲೆಲ್ಲ ತುಪ್ಪ ಹಚ್ಚಿಕೊಂಡ ತಮ್ಮ ಅವನಿಗೆ. ತೃತೀಯೋ ಭ್ರಾತ ಘೃತಪೃಷ್ಠ ಅಸ್ಯ ಅತ್ರ ಪಶ್ಯಂ ವಿಷ್ಪತಿಂ ಸಪ್ತಪುತ್ರಂ, ಆ ಬೆನ್ನಿಗೆ ತುಪ್ಪ ಹಚ್ಚಿಕೊಂಡಿರ್ತಕ್ಕಂಥ ತಮ್ಮ ಇದ್ದಾನಲ್ಲ, ಅವನನ್ನು ನಾನು ನೋಡಿದೆ. ಅವನು ಎಲ್ಲರನ್ನು ಆಳುತ್ತಾ ಇದ್ದಾನೆ. ಅವನಿಗೆ 7 ಜನ ಮಕ್ಕಳು, 7 ಮಕ್ಕಳ ಅಪ್ಪ ಅವ. ಏನರ್ಥ ಆಯ್ತು ರೀ? ವಿಚಿತ್ರವಾಗಿದೆ. ದಿಸ್ ಈಸ್ ಎ ಮಿಸ್ಟೇಕ್ ಪೋಯಮ್. ಇಂಥ ಇದು ಅಸ್ಯವಾಮೀಯ ಸು. ಅಸ್ಯ ವಾಮಸ್ಯ, ತಲೆ ಹಣ್ಣಾದ ಮುದುಕ, ಅವನಿಗೆ ತಿಮ್ಮಂಡಿಯಾದ ತಮ್ಮ, ಅವನಿಗೆ ಬೆನ್ನಿನಲ್ಲಿ ತುಪ್ಪ ಸವರಿದ ತಮ್ಮ, ಅವನು 7 ಮಕ್ಕಳ ಅಪ್ಪ. ಒಂದು ವೇದದ ಮಂತ್ರ ಇದು. ಇದನ್ನ ಈಗ ನೋಡಿ, ಭೂರ್ಭುವಸ್ವಃ ನಾನು ಹೇಳಿದ್ನಲ್ಲ, ಅಗ್ನಿ ವಾಯು ಆದಿತ್ಯ, ಈ ಹಿನ್ನೆಲೆ ಇಷ್ಟು ಹೇಳಿದ್ದು ಯಾಕೆ ನಾನು? ಯಾಕೆ ಗಾಯತ್ರಿ ಓಂಕಾರದಿಂದ ಶುರು ಮಾಡಿದೆ ಅಂದರೆ, ಈ ಮಂತ್ರ ಅರ್ಥ ಆಗ್ಬೇಕಾದ್ರೆ ಈ ಇಷ್ಟು ಹಿನ್ನೆಲೆ ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ. ಈ ಮುದುಕನಾದಂಥ ಅಣ್ಣ ಅಂದರೆ ಆದಿತ್ಯ, ಅವನು ಕ್ರಿಯೇಷನ್ನು, ನಾವು ಎಲ್ಲ ಹುಟ್ಟಿದ್ದ ಆಮೇಲೆ, ಈ ವಿಶ್ವ ಕ್ರಿಯೇಟ್ ಆಗೋ ಮುಂಚೆ ಸೂರ್ಯ ಇದ್ದ. ಸೌರಶಕ್ತಿಯಿಂದ ಇಲ್ಲಿ ಈ ನೆಲದಲ್ಲಿ ಇದ್ದಂಥ ನೀರಿನ ಭಾಗಗಳು ಅಲ್ಲಲ್ಲೇ ಘನವಾಗಿ ಗಟ್ಟಿಯಾಗಿ ಬಂಡೆಗಲ್ಲುಗಳಾದವು, ನೆಲವಾಯಿತು. ನೆಲದಲ್ಲಿ ನೀರಿನ ಸಂಪರ್ಕದಿಂದ ವೆಜಿಟೇಷನ್ ಬಂತು, ಅದರಲ್ಲಿ ಸರೀಸೃಪಗಳು ಹುಟ್ಟಿದವು. ಆಮೇಲೆ ದೊಡ್ಡ ದೊಡ್ಡ ಮಹಾವೃಕ್ಷಗಳು, ಕಾಡುಗಳು ಬೆಳೆದವು. ಆಮೇಲೆ ಪ್ರಾಣಿಗಳು ಹುಟ್ಟಿದವು, ಕೊನೆಗೆ ಮನುಷ್ಯ ಹುಟ್ಟಿದ. ಇವೆಲ್ಲರಿಗೆ ದೊಡ್ಡಣ್ಣ ಅವನು. ಸೌರಶಕ್ತಿ ಒಂದಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಇಷ್ಟು ಡೆವಲಪ್ಮೆಂಟೇ ಆಗ್ತಿರ್ಲಿಲ್ಲ. ಅವು ಹಣ್ಣು ಮುದುಕನಾದ ದೊಡ್ಡಣ್ಣ ಅಂತ. ಅಸ್ಯ ವಾಮಸ್ಯ ಫಲಿತಸ್ಯ ಹೋತು, ಆ ದೊಡ್ಡಣ್ಣ ಇದ್ದಾನಲ್ಲ ಸ್ವಹ ಆದಿತ್ಯ, ಅವನ ತಮ್ಮ, ಅವನ ಅನಂತರ ಇರುವವನು ಅವನ ಒತ್ತಿನ ಸೋದರ. ತಸ್ಯ ಭ್ರಾತ ದ್ವಿತೀಯೋ ಅಸ್ತಿ ಅಶ್ನಃ, ಅವನು ಮಹಾ ತಿಮ್ಮಂಡಿ. ಅವನು ಯಾರು ಅಂದ್ರೆ ಯಾವುದು? ಎರಡನೇದ್ದು ವಾಯು. ವಾಯು ಇವತ್ತು ಒಳಗೆ, ನಮ್ಮ ದೇಹದ ಒಳಗೆ ಇದ್ದಂಥ ಆಹಾರವನ್ನ ಪೂರ ತಿಂದು ಕಬಳಿಸುವಂಥ ಶಕ್ತಿ ಯಾವುದು? ಪ್ರಾಣಶಕ್ತಿ. ಪ್ರಾಣಶಕ್ತಿ ಇಲ್ಲದೆ ಇದ್ರೆ ನಾವು ಉಂಡದ್ದು ಜೀರ್ಣವಾಗದೆ ಸಾಯ್ತೇವೆ. ಆ ಪ್ರಾಣಾಗ್ನಯ ಏವ ಏತಸ್ಮಿನ್ ಪುರೇ ಜಾಗೃತಿ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ಈ 5 ರೂಪಗಳಿಂದ ಒಳಗಿಂದ ಪಚನ ನಡೆದು ಆ ಪ್ರಾಣಶಕ್ತಿ ನಾವು ಉಂಡದ್ದನ್ನು ಕರಗಿಸ್ತಾ ಇದೆ. ಎಲ್ಲರೂ ಉಂಡದ್ದನ್ನು ಕರಗಿಸುವುದು ಪ್ರಾಣಶಕ್ತಿ. ಅದರಿಂದ ಮಹಾ ತಿಮ್ಮಂಡಿಯಾದ ತಮ್ಮ ಒಬ್ಬ ಇದ್ದಾನೆ. ಮತ್ತೆ ಅವನು ಸೂರ್ಯ ಇಲ್ಲಿದ್ದಾನೆ, ಅವನ ತಮ್ಮ ಇಲ್ಲಿದ್ದಾನೆ, ಮೂಗಿನಲ್ಲಿದ್ದಾನೆ. ಅವನ ತಮ್ಮ ಬಾಯಲ್ಲಿ ಬಂದು ಕೂತಿದ್ದಾನೆ. ತೃತೀಯೋ ಭ್ರಾತ, ಅವನು ಘೃತಪೃಷ್ಠ, ಬೆನ್ನಿಗೆ ತುಪ್ಪ ಸವರಿಕೊಂಡವ. ನಾವು ಮತ್ತೆ ಅದಕ್ಕೆ ಋಕ್ ಸಂಹಿತಾ ಯಾಗದ 8 ದಿವಸವು 10,552 ತುಪ್ಪದ ಆಹುತಿ ಕೊಡುವುದು. ಘೃತಪೃಷ್ಠ, ಅವನ ಬೆನ್ನಿಗೆ, ಅವನ ಮೇಲೆ ನಾವು ತುಪ್ಪದ ಆಹುತಿ ಕೊಡುವುದು. ತುಪ್ಪದ ಆಹುತಿಯನ್ನು ಸ್ವೀಕರಿಸುವವ. ಮತ್ತೆ ಘೃತ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ತುಪ್ಪ ಅಂತ ಅಷ್ಟೇ ಅರ್ಥ ಅಲ್ಲ, ಇದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಅದು ಎಲ್ಲವನ್ನು ನಾನು 7 ದಿವಸದಲ್ಲಿ ಹೇಳಿ ಮುಗಿಸೋದು ಸಾಧ್ಯ ಅಲ್ಲ. ಮತ್ತೆ ಕಡೆಗೆ ಇನ್ನೊಂದೇನು ಅಂದ್ರೆ, ನಾನು ಬೇರೆ ಬೇರೆ 3-4 ಅರ್ಥಗಳನ್ನು ಹೇಳಿದ್ರೆ ಅವ್ರು ಎಂಥದೋ ಒಂದು ಶ್ಲೋಕ ಹೇಳಿ ಒಂದು 10 ಅರ್ಥ ಹೇಳಿದ್ರು, ಯಾವುದೂ ನೆನಪುಳಿಲ್ಲ ಅಂತ ಹೇಳಿದ್ರು. ನೀವು ಕಡೆ ಒಂದಾದ್ರೂ ಉಳಿದು ಅದು ಒಂದೊಂದು ಸತಿ ಒಂದೊಂದು ನಮ್ಮನೆ ಹೇಳ್ತಾರೆ. ಅದು ಎಂಥದ್ದು ಯಾವುದೂ ನಂಬಲಿಕ್ಕೆ ಬರೋದಿಲ್ಲ ಮಾರೆ, ಒಂದೊಂದು ಸತಿ ಒಂದೊಂದು ಹೇಳ್ತಾರೆ ಅಂತ. ತ್ರರ್ಥತಾಂ ಶ್ರುತಿಷು ವಿತ್ತ
ತ್ರಯೋರ್ಥಾ ಸರ್ವ ವೇದೇಶು. ಪ್ರತಿ ಮಂತ್ರಕ್ಕೆ 3 ವಿಧವಾದ ಇಂಟರ್ಪ್ರಿಟೇಷನ್ ಇದೆ, ಪ್ರತಿ ಒಂದು ಮಂತ್ರಕ್ಕೆ. ಈ 3 ಇಂಟರ್ಪ್ರಿಟೇಷನ್ ಹೇಳಿದ್ರು ನಿಮಗೆ ಗೊಂದಲವಾಗಬಹುದು. ಒಂದು ಇಂಟರ್ಪ್ರಿಟೇಷನ್ ಮಾತ್ರ ಹೇಳಿದ್ರೆ ಸಾಕು. ಘೃತ ಅಂತಂದ್ರೆ ನಿಜವಾಗಿ ಸಂಸ್ಕೃತದಲ್ಲಿ ಘೃತ ಅಂದ್ರೆ ತುಪ್ಪ. ನಾನು ಆಗ ಹೇಳಿದೆ ನಿರುಕ್ತ ಎಟಿಮೊಲಾಜಿಕಲ್ ಮೀನಿಂಗ್ ಏನು ಅಂತ. ಘೃ ಕ್ಷರಣ ದೀಪ್ತ್ಯೋಹೋ ಅಂತ. ಘೃತ ಅಂತಂದ್ರೆ ಏನು ಗೊತ್ತೋ, ಯಾವುದು ನಿರಂತರವಾಗಿ ಸುರಿಯುತ್ತೋ ಅದು ಘೃತ, ಯಾವುದು ಪ್ರಜ್ವಲಿಸುತ್ತದೋ ಅದು ಘೃತ. ಘೃತಪೃಷ್ಠ ಅಂದ್ರೆ ಯಾರು ಮೇಲುಗಡೆಯಿಂದ ಪ್ರಜ್ವಲಿಸುವವನೋ ಅವನು ಅಂತ ಅರ್ಥ. ಘೃತ ಅಂದ್ರೆ ಬೆಳಗುವಂಥ ವಸ್ತು, ಪ್ರಜ್ವಲಿಸುವಂಥ ವಸ್ತು, ದೇದೀಪ್ಯಮಾನವಾದಂಥ ವಸ್ತು ಅನ್ನುವುದು ಕೂಡ ಘೃತ ಶಬ್ದದ ಅರ್ಥ. ಈ ಎಲ್ಲ ಅರ್ಥಗಳನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ನಾನು ಅದರ ಬಹಳ ಮೇಲು ನೋಟಕ್ಕೆ ಕಾಣುವ ಅರ್ಥವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರ ಆಳಕ್ಕೆ ಹೋಗೋದು ಈ ಸದ್ಯಕ್ಕೆ ಬೇಡ. ದೇವರು ನಡೆಸಿದರೆ ಮುಂದೆ ನೋಡೋಣ. ಮುಂದೆ ಇನ್ನು ಇಷ್ಟು ಕೇಳಿದ ಮೇಲೂ ವೇದದ ಬಗ್ಗೆ ಏನಾದ್ರು ಕೇಳಬೇಕು ಅನ್ನೋ ದುರ್ಬುದ್ಧಿ ನಿಮಗೆ ಉಳಿದ್ರೆ, ಬರೋ ವರ್ಷವೂ ಅದರ ಬಗ್ಗೆ ಆಸಕ್ತಿ ಉಳಿದ್ರೆ, ಆಗ ಏನು HP ರಾಯರಿಗೆ ಏನಾದ್ರು ಕೆಟ್ಟ ಬುದ್ಧಿ ಒಂದು ಇನ್ನೊಂದು ಹೋಮ ಮಾಡಿಸಿದ್ರೆ ಆವಾಗ ನೋಡೋಣ. ಪ್ರಾಯ 7 ದಿವಸ ಕಳೆದ ಮೇಲೆ ಸಾಕೋ ಸಾಕು ಈ ವೇದದ ಸುದ್ದಿ ಇನ್ನು ಕರಿಬೇಡಿ ಬನ್ನಂಜಿಯವರು ನಿಮಗೆ ಹೇಳಿದ್ರು ಹೇಳಬಹುದು. ಯಾಕೆಂದ್ರೆ ಬಹಳ ರಗಳೆ ವಿಷಯ ಅದು. ಆಮೇಲೂ ಕೇಳಬೇಕು ಅಂತಂದ್ರೆ ಮುಂದೆ ನೋಡೋಣ ಅದಕ್ಕೆ ವಿಷಯಗಳನ್ನ. ಬಹಳ ಆಳವಾಗಿ ಹೋಗ್ಲಿಕ್ಕೂ ನಾನು ಬರೇ ಮೇಲಿನಿಂದ ಈಜಿತಾ ಇರೋದಿದು, ಆಳಕ್ಕೆ ಮುಳುಗುತ್ತಾ ಇಲ್ಲ. 3ನೇ ತಮ್ಮ ಬೆನ್ನಿನಲ್ಲಿ ತುಪ್ಪ ಸವರಿಕೊಂಡವ. ಅವನ ಅತ್ರ ಪಶ್ಯಂ ವಿಶ್ವತಿಂ ಸಪ್ತಪುತ್ರಂ ಅಂದ್ರು. ಅವನು ಇಲ್ಲೇ ಕಂಡೆ ನಾನು, ನೀವು ದಿನ ಕಾಣ್ತಾ ಇದ್ದೀರಿ ಇಲ್ಲೇ. ಅವನು ವಿಶ್ವತಿ. ವಿಶ್ ಅಂದ್ರೆ ಸಂಸ್ಕೃತದ ವಿಶ್ ಅಂದ್ರೆ ಪ್ರಜೆಗಳು, ಎಲ್ಲಾ ಪ್ರಜೆಗಳಿಗೆ ಒಡೆಯ ಅವನು. ಎಲ್ಲಾ ಪ್ರಜೆಗಳನ್ನು ರಕ್ಷಣೆ ಮಾಡ್ತ. ಪತಿ ಅಂದ್ರೆ ಪಾಲನೆ ಮಾಡುವ ಅಂತ ಅರ್ಥ. ಎಲ್ಲಾ ಪ್ರಜೆಗಳನ್ನು ಪಾಲನೆ ಮಾಡ್ತಕ್ಕ. ಹೌದಲ್ಲ ಮತ್ತೆ? ಒಳಗಿಂದ ವೈಶ್ವಾನರಾಜ್ಞೆ ಇರದಿದ್ರೆ ಯಾರೂ ಇಲ್ಲೇ ಇಲ್ಲ, ಮುಕ್ತಾಯವೇ ಅಲ್ಲ, ಕಲಾಸ್. ಆದ್ದರಿಂದ ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡತಕ್ಕಂಥವ, ಆ ಬೆನ್ನಿನಲ್ಲಿ ತುಪ್ಪ ಇದ್ದವ, ಅವನನ್ನು ಇಲ್ಲೇ ಕಾಣ್ತಾ ಇದ್ದೇನೆ ನಾನು. ಯಾರವನು? ಸಪ್ತಪುತ್ರಂ. 7 ಜನ ಮಕ್ಕಳು ಅವನಿಗೆ, 7 ಮಕ್ಕಳ ಅಪ್ಪ. ಅಗ್ನಿಗೆ 7 ಜನ ಮಕ್ಕಳು ಯಾರಪ್ಪ? ಈ ದೇಹದಲ್ಲಿ 7 ಮಕ್ಕಳಿದ್ದಾರೆ, ಅದನ್ನು ರಕ್ಷಣೆ ಮಾಡತಕ್ಕ ಒಳಗಿನ ಟೆಂಪರೇಚರ್ ವೈಶ್ವಾನರಾಗ್ಲಿ. 7 ಮಕ್ಕಳು ಯಾವುದು ಗೊತ್ತೋ? 5 ಜ್ಞಾನೇಂದ್ರಿಯಗಳು ಹೊರಗಿನವು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. 5 ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಇವೇ 7 ಮಕ್ಕಳು. ಇದು ಇದ್ರೆ ತಾನೇ ಬದುಕು. ಬದುಕು ಅಂದ್ರೆ ಈ ಪಂಚೇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ, ಈ 7 ಮಕ್ಕಳು ಕೆಲಸ ಮಾಡೋದು ಯಾವಾಗ? ಒಳಗಿನಿಂದ ಆ ಟೆಂಪರೇಚರ್ ಇದ್ದಾಗ. ಟೆಂಪರೇಚರು ಅಥವಾ ಪ್ರಾಣಶಕ್ತಿ ಹೊರಟು ಹೋಯ್ತು ಅಂತಂದ್ರೆ ಇವು ಯಾವುದೂ ಕೆಲಸ ಮಾಡೋದಿಲ್ಲ. ಕಣ್ಣಿದ್ದು ಉಪಯೋಗ ಇಲ್ಲ, ಕಿವಿ ಇದ್ದು ಉಪಯೋಗ ಇಲ್ಲ. ಈ 7 ಇಂದ್ರಿಯಗಳು ಜಾಗೃತವಾಗಿ ಕೆಲಸ ಮಾಡ್ತಾ ಇರುವುದು ಆ ಪ್ರಾಣಶಕ್ತಿಯಿಂದ. ಆ ಪ್ರಾಣಶಕ್ತಿಯೇ ಹೊರಗಿನಿಂದ ಅಗ್ನಿಶಕ್ತಿಯಾಗಿದೆ. ಈ 7ಕ್ಕೂ ಅಪ್ಪ ಅವನು. ಸಪ್ತಪುತ್ರಂ, 7 ಮಕ್ಕಳ ತಂದೆಯಾದ, ಎಲ್ಲ ಪ್ರಜೆಗಳನ್ನ ಪಾಲನೆ ಮಾಡಿಕೊಂಡು ನಮ್ಮನ್ನು ಬದುಕಿಸ್ತಾ ಇರತಕ್ಕಂಥ, ಬೆನ್ನಿನಲ್ಲಿ ತುಪ್ಪ ಸವರಿದ ಈ ತಮ್ಮನನ್ನು ನೋಡಿದೆ. ಅವನ ಅಣ್ಣ ಆಕಾಶದಲ್ಲಿ ಎಲ್ಲವನ್ನೂ ಕಬಳಿಸಿ ಜೀರ್ಣಿಸಿಕೊಂಡಿರುವಂತಹ ಅವನ ಅಣ್ಣನನ್ನು ನೋಡಿದೆ. ಅವನಿಗೂ ಅಣ್ಣ, ಹಣ್ಣು ಮುದುಕನಾದ ಅಣ್ಣ, ಅವನು ಇನ್ನೂ ಮೇಲೆ ಇದ್ದಾನೆ. ಇದು ನೋಡಿ, ಭೂಹು ಭುವ ಸ್ವಹ ಅಗ್ನಿ ವಾಯು ಆದಿತ್ಯ. ಈ ವೇದಿಕ್ ಬ್ಯಾಕ್ಗ್ರೌಂಡ್ ನಿಮಗೆ ಭೂರ್ಭುವ ಸ್ವಹಕ್ಕೆ ಅಕಾರ ಉಕಾರ ಮಕಾರಕ್ಕೆ ಅರ್ಥ ಹೇಳದೇ ಇದ್ರೆ ಈ ಮಂತ್ರ ಹೇಗೆ ಅರ್ಥ ಆಗ್ಬೇಕು? ಹೀಗೆ ಆಮೇಲೆ ಮುಂದೆ ಏನ್ ಹೇಳ್ತಾರೆ ಗೊತ್ತೋ? ಇನ್ನೂ ಮುಂದಕ್ಕೆ ಇಡೀ ಸೂಕ್ತದಲ್ಲಿ ಬಹಳ ವಿಚಿತ್ರವಾದ ಮಂತ್ರಗಳು ಬರ್ತವೆ. ಆಮೇಲೆ ಹೇಳ್ತಾರೆ, ಸಪ್ತ ಯುಂಜಂತಿ ರಥಮೇಕ ಚಕ್ರಂ ಏಕೋ ಶ್ವವಹತಿ ಸಪ್ತನಾಮ ತ್ರಿನಾಭಿಚಕ್ರಂ ಅಜರಮನರ್ವಂ ಯತ್ರೇಮೇ ವಿಶ್ವೇ ವಿಶ್ವಾಭುವನಾಧಿತಸ್ಥು ಅಂದ್ರು. ಅದರ ಮುಂದೆ ಆ ದೊಡ್ಡ ಅಣ್ಣ ಇದ್ದಾನಲ್ಲ, ಸಪ್ತ ಯುಂಜಂತಿ ರಥಮೇಕ ಚಕ್ರಂ. ಇದನ್ನು ನಾನು ಕಳೆದ ಬಾರಿ ಭಾಗವತ ಹೇಳುವಾಗ ಈ ಶ್ಲೋಕದ ವಿಷಯ ಸ್ವಲ್ಪ ಪ್ರಸ್ತಾವ ಮಾಡಿದ್ದೆ. ಯಾಕೆಂದ್ರೆ ನಾಳೆ ಮತ್ತೆ ಭಾಗವತದಲ್ಲಿ ಹೇಳಿದ್ದನ್ನೇ ಹೇಳ್ತಾರೆ ಬನ್ನಂಜಿಯವರು ಅಂತ ನೀವು ಮನೆಗೆ ಹೋಗಿ ಕಮೆಂಟ್ ಮಾಡೋದು ಬೇಡ. ನನಗೆ ಯಾವುದು ಹೇಳಿದ್ದೇನೆ ಚೆನ್ನಾಗಿ ನೆನಪಿದೆ, ನಿಮಗಿಂತ ಹೆಚ್ಚು ಚೆನ್ನಾಗಿ ನೆನಪಿದೆ. ನೀವು ಮರೆತು ಬಿಟ್ಟಿರಿ ಅಂತ ಅನ್ನುವ ಸಂಶಯವು ನನಗಿದೆ, ಆದ್ರಿಂದ ಹೇಳ್ತೇನೆ. ಸಪ್ತಯುಂಜಂತಿ ರಥಂ ಏಕಚಕ್ರಂ. ಸಪ್ತಯುಂಜಂತಿ ರಥಂ ಏಕಚಕ್ರಂ. 1 ಚಕ್ರದ ರಥದಲ್ಲಿ ಕೂತಿದ್ದಾನೆ ಆ ದೊಡ್ಡಣ್ಣ. ಯಾರು ದೊಡ್ಡಣ್ಣ ಅಂದ್ರೆ ಸೂರ್ಯ. ಅವನು ರಥದಲ್ಲಿ ಸುತ್ತು ಬರ್ತಾ ಇದ್ದಾನಂತೆ, ಒಂದೇ ಚಕ್ರ. ಅದಕ್ಕೆ 1 ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿದ್ದಾರೆ. ಮತ್ತೆ 7 ತಗೊಂಡು ನೋಡಿ, ಸಪ್ತಪುತ್ರ ಅಂತ. ಈ 7 ಅನ್ನೋದನ್ನು 7 ಕುದುರೆಗಳನ್ನು ಕಟ್ಟಿದ 1 ಗಾಲಿಯ ರಥದಲ್ಲಿ ಆ ಹಣ್ಣು ಮುದುಕ ಸುತ್ತಾಡ್ತಾ ಇದ್ದಾನೆ. ಆಮೇಲೆ ಹೇಳಿದ್ರು, ಏಕೋ ಅಶ್ವವಹತಿ ಸಪ್ತನಾಮ. 7 ಕುದುರೆಗಳು ಕಟ್ಟಿದ ಗಾಡಿ ಅಥವಾ 7 ಹೆಸರಿನ ಒಂದೇ ಕುದುರೆ ಅಂತ ಬೇಕಾದ್ರೂ ಇಟ್ಟುಕೊಳ್ಳಿ ಎಂದು. ಕುದುರೆ ಒಂದೇ, ಅದಕ್ಕೆ 7 ಹೆಸರು ಅಂತ ಬೇಕಾದ್ರೂ ಇಟ್ಟುಕೊಳ್ಳಿ, ಅಡ್ಡಿ ಇಲ್ಲ. ಆಮೇಲೆ ಹೇಳ್ತಾರೆ, ತ್ರಿನಾಭಿಚಕ್ರಂ ಅಜರಂ ಅನರ್ವಂ. ಮುಂದೆ ಮೊದಲು 7 ಕುದುರೆ ಅಂತ ಹೇಳಿದ್ರು. ಆಮೇಲೆ ಹೇಳ್ತಾರೆ 7 ಹೆಸರಿನ ಒಂದೇ ಕುದುರೆ. ಆಮೇಲೆ ಅದಕ್ಕೆ ಚಕ್ರ, ಒಂದೇ ಚಕ್ರ ಅಂತ ಹೇಳಿದ್ರಲ್ಲ, ಆ ಚಕ್ರ ತ್ರಿನಾಭಿಚಕ್ರಂ,
ನಾಭಿ ಅಂದ್ರೆ ಈ ಚಕ್ರಗಳಿಗೆ, ಚಕ್ರದ ಕೀಲುಗಳಿರ್ತಾವಲ್ಲ, ಅರಗೀಲುಗಳು, ಸ್ಪೋಕ್ಸ್, ಅದನ್ನೆಲ್ಲ ಮಧ್ಯದ ಮರಕ್ಕೆ ಫಿಕ್ಸ್ ಮಾಡ್ತಾರೆ ಚಕ್ರ ಗಟ್ಟಿ ಆಗ್ಬೇಕು. ಆ ಮಧ್ಯದ ಮರದ ತುಂಡು ಉಂಟಲ್ಲ, ಅದಕ್ಕೆ ನಾಭಿ ಅಂತ ಹೇಳೋದು. ಅದು ಒಂದು ಚಕ್ರಕ್ಕೆ ಒಂದೇ ನಾಭಿ ಇರುವುದು. ಒಂದು ನಾಭಿಗೆ ಎಲ್ಲ ಸ್ಪೋಕ್ಸ್ ಅನ್ನು ಸಿಕ್ಕಿಸ್ಬೇಕು. 3 ನಾಭಿ ಮಾಡಿದರೆ ಚಕ್ರ ಆಗುವುದಿಲ್ಲ. ಇದಕ್ಕೆ 3 ನಾಭಿ ಅಂತೆ. ಚಕ್ರ ಒಂದೇ, ಅದಕ್ಕೆ 3 ನಾಭಿ. ಆದರೆ ಅಜರಂ, ಎಂದೂ ಕೂಡ ಹಳತಾಗದ ಮುರಿಯದ ಚಕ್ರ ಅಂತ. ಈ ಚಕ್ರ ಮುರಿಯೋದೇ ಇಲ್ಲ. ಆಮೇಲೆ ಅನರ್ವಂ, ಕುದುರೆ ಇಲ್ಲ ಇದಕ್ಕೆ ಅಂದ್ರು. ಇದು ತಮಾಷೆ. ಮೊದಲು ಏನು ಹೇಳಿದ್ರು? 7 ಕುದುರೆ, ಕಡೆಗೆ ಹೇಳಿದ್ರು 7 ಹೆಸರಿನ 1 ಕುದುರೆ. ಈಗ ಹೇಳ್ತಾರೆ ಅನರ್ವಂ. ಅನರ್ವಂ ಅಂದ್ರೆ ಕುದುರೆ ಇಲ್ಲ. ಹೋಗ್ಲಿ ನೋಡಿ ಎಷ್ಟು ವಿಚಿತ್ರವಾಗಿದೆ. ಕುದುರೆಯೇ ಇಲ್ಲ, ಅಥವಾ 7 ಹೆಸರಿನ 1 ಕುದುರೆ ಇದೆ. ಬೇಕಾದ್ರೆ 7 ಕುದುರೆ ಇದೆ, ಏನ್ ಬೇಕಾದ್ರೆ ಹೇಳಿ, ಎಲ್ಲ ಒಂದೇ ಅಂತ ಹೇಳ್ತಾರೆ. ಕುದುರೆಯೇ ಇಲ್ಲ, 7 ಕುದುರೆ. ಯತ್ರೇಮೇ ವಿಶ್ವಭುವನ ಅಧಿತಸ್ಥು, ಯಾವ ಕುದುರೆಯೇ ಇಲ್ಲದ ರಥದಲ್ಲಿ ಈ ಇಡೀ ಪ್ರಪಂಚ ನಿಂತಿದೆ. ಅಂಥ ಕುದುರೆಯೇ ಇಲ್ಲದ ರಥವನ್ನು ನಾವು ನೋಡಿದೆವು. ಅದಕ್ಕೆ 3 ಒಂದೇ ಗಾಲಿ, 3 ನಾಭಿ, ಅದಕ್ಕೆ 7 ಕುದುರೆಗಳು, ಅಥವಾ ಕುದುರೆ ಇಲ್ಲ, ಅಥವಾ 7 ಹೆಸರಿನ ಒಂದೇ ಕುದುರೆ. ಇದು ಅದರ ಮುಂದಿನ ಮಂತ್ರ. ಇವೆಲ್ಲವೂ ಮಿಸ್ಟಿಕ್ ಅಂದ್ರೆ ತೀರಾ ಮಿಸ್ಟಿಕ್ ಆಗಿರತಕ್ಕಂಥದ್ದು, ರೋಚಕವಾದಂತಹ ಮಂತ್ರಗಳು. ಏನಿದು? ಸಪ್ತ ಯುಂಜಂತಿ ರಥಂ ಏಕಚಕ್ರಂ, ಒಂದೇ ಗಾಲಿಯ ಇವು ಆಕಾಶದಲ್ಲಿ ಗಾಲಿ ಹಾಕ್ಬೇಕ್ರಿ. ಆಕಾಶದಲ್ಲಿರುವ ಸೂರ್ಯಮಂಡಲಕ್ಕೆ ರಥ ಯಾಕಬೇಕು? ರಥ ಇದ್ರೆ ಗಾಲಿ ಹಾಕಬೇಕು, ಕುದುರೆ ಹಾಕಬೇಕು. ಒಂದೇ ಚಕ್ರದ ರಥ ಅದು. ಅದು ಏನು ಒಂದೇ ಚಕ್ರದ ರಥ ಅಂದ್ರೆ? ಅದು ಯಾವುದು ಚಕ್ರ ಅಂದ್ರೆ ಮುಂದೆ ಹೇಳ್ತಾರೆ ನೋಡಿ. ತ್ರಿನಾಭಿ, 3 ನಾಭಿ ಇರುವ ಒಂದು ಚಕ್ರ. 3 ನಾಭಿ ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದಕ್ಕೆ 3 ನಾಭಿಗಳು. ಅಂಥ ಚಕ್ರ ಅಂದ್ರೆ ಏನು? ಕಾಲಚಕ್ರ. ಈ ಕಾಲಚಕ್ರಕ್ಕೆ 360 ಸ್ಪೋಕ್ಸ್ ಅಂತ ಹೇಳ್ತಾರೆ, ಅಥವಾ 12 ಸ್ಪೋಕ್ಸ್ ಅಂತ ಹೇಳ್ತಾರೆ, ಕೆಲವೊಮ್ಮೆ 5 ಸ್ಪೋಕ್ಸ್ ಅಂತ ಹೇಳ್ತಾರೆ. ಇದರೆಲ್ಲ ಅರ್ಥಗಳನ್ನು ಹೇಳ್ತೇನೆ ನಾನು ಮುಂದೆ. ಆದ್ದರಿಂದ ಒಂದು ಚಕ್ರ ಸೂರ್ಯನ ರಾತ್ರಿ ಹಗಲುಗಳ ಸೂರ್ಯಚಂದ್ರರ ಗತಿಯಿಂದ ಅಲ್ವೇ ವರ್ಷಗಳ ಲೆಕ್ಕ ತೆಗೆಯುವುದು ನಾವು. ಸಂವತ್ಸರೋ ಅಜಾಯತ, ಸಂವತ್ಸರ ಕಾಲಚಕ್ರ ಉರುಳುವುದೇ ಸೂರ್ಯೋದಯ ಸೂರ್ಯಾಸ್ತದಿಂದ ತಾನೇ ನಮಗೆ ಕಾಲದ ಗುರುತು. ಸೂರ್ಯ ಉದಯ ಸೂರ್ಯಾಸ್ತವೇ ಒಂದು ವರ್ಷ ಲೆಕ್ಕಾಚಾರ ಹೇಗಾಗ್ತಿದೆ. 1 ವರ್ಷ ಅಂದ್ರೆ 365 ಚಿಲ್ಲರೆ ವರ್ಷ ಲೆಕ್ಕ ಸೌರಮಾನದಿಂದ, ಸೌರಗತಿಯಿಂದಲೇ ನಾವು ಇದನ್ನು ಮಾಡ್ತಾ ಇರುವುದು. ಆದ್ರಿಂದ ಈ 1 ವರ್ಷಗಳ ಚಕ್ರ ಏನಿದೆ, ಈ ಚಕ್ರವೇ ಸೂರ್ಯನ ರಥದ ಚಕ್ರ, ಕಾಲಚಕ್ರ. ಇದಕ್ಕೆ 7 ಕುದುರೆಗಳು ಅಂತಂದ್ರೆ 7 ವಾರಗಳು. ಮತ್ತೆ ಎಷ್ಟು ಸುತ್ತಿದ್ರು ಕೂಡ 7 ವಾರಗಳೇ ಸುತ್ತುವುದು ತಾನೆ. ಇನ್ನು 100 ವರ್ಷ ಹೋದ ಮೇಲೂ ಮತ್ತೆ 7 ಕುದುರೆಗಳು. ಅದು 7 ವಾರಗಳು ಅಂದ್ರೆ ಏನು ಸ್ವಾಮಿ? 7 ಹೆಸರುಗಳಷ್ಟೇ, ಬರೀ 24 ಗಂಟೆಗಳು, ಇನ್ನೇನಿಲ್ಲ, ಒಂದೇ ಕುದುರೆ. ಅದಕ್ಕೆ 7 ಹೆಸರು. ಆದಿತ್ಯವಾರಕ್ಕೆ ಸೋಮವಾರ ಅಂತ ಹೇಳಿದ್ರು ನಡೀತಿದೆ, ಸೋಮವಾರಕ್ಕೆ ಮಂಗಳವಾರ ಅಂತ ಹೇಳಿದ್ರು ನಡೀತಿದೆ, ಹೆಸರು ಅಷ್ಟೇ. ಮತ್ತೆ ಬರೀ 24 ಗಂಟೆಗಳ ಅವಧಿಗಳಷ್ಟೇ. 7 ಹೆಸರಿನ ಒಂದೇ ಕುದುರೆ. ವಾಸ್ತವಿಕವಾಗಿ ಏನು ಕುದುರೆ? ಕುದುರೆಯೇ ಇಲ್ಲ ಅದಕ್ಕೆ. ರಥ ಇದ್ರೆ ತಾರೆ ಕುದುರೆ ಇರೋದು. ಆದರೆ ಈ ಚಕ್ರ 3 ನಾಭಿಗಳಿದೆ. ಅದು ಎಂದಾದ್ರೂ ಈ ಚಕ್ರ ಮುರಿದದ್ದುಂಟು? ಕಾಲಚಕ್ರ ಮುರಿಯೋದುಂಟು? ಕಾಲ ಅನಾದಿ ಅನಂತ, ಅಜರಂ ಅನರ್ವಂ, ಅದು ಎಂದೂ ಮುರಿಯದ ಚಕ್ರ. ಆ ಚಕ್ರವನ್ನ ವೀಲನ್ನು ನೀವು ಚೇಂಜ್ ಮಾಡಬೇಕಾಗಿಲ್ಲ. ಇದನ್ನು ಬೇಕಾದ್ರೆ ನೀವು ಗ್ಯಾರಂಟಿಯಾಗಿ ಟಿವಿಯಲ್ಲಿ ವೀಲ್ನ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಮುರಿಯದ ವೀಲು, ವೀಲ್ 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 ಅಂತ, ಖಂಡಿತವಾಗಿ ಮುರಿಯದ ವೀಲು ಅಂತ ಕೊಡ್ಬೋದು ಅಡ್ವರ್ಟೈಸ್ಮೆಂಟ್. ಯಾವ್ಯಾವುದೋ ವೀಲ್ ಕೊಡೋ ಬದಲು ನಿಜವಾಗಿ ಮುರಿಯದ ವೀಲ್ ಇದೆ. ಎಂದೂ ಕಾಲ ಮುರಿದು ಕಾಲ ಎಂದಾದರೂ ಕಾಲು ಮುರಿದು ಬೀಳೋದು ಸಾಧ್ಯವೋ? ಕಾಲ ಇಲ್ಲದ ಕಾಲ ಯಾವುದು ಹೇಳಿ? ಸೊ ಇದು ಮುರಿಯದ ವೀಲು, ಇದು ಮುರಿಯದ ಚಕ್ರ, ಎಂದೂ ಮುರಿಯದ ಚಕ್ರ. ಈ ಚಕ್ರದಲ್ಲಿ ಸೂರ್ಯ ಸಂಚರಿಸ್ತಾ ಇದ್ದಾನೆ. ಅದರಿಂದ ನಮ್ಮ ಜೀವನದಲ್ಲಿ ವರ್ಷಗಳು ಉರುಳುತ್ತಾ ಇವೆ ಅಂತಕ್ಕಂಥ ಮಾತನ್ನ ಹೇಳಿ. ತ್ರಿನಾಭಿಚಕ್ರಂ ಅಜರಂ ಅನರ್ವಂ, ಈ ಕಾಲಚಕ್ರದಲ್ಲೇ ತಾನೇ ಇಡೀ ಜಗತ್ತು ಇರೋದು. ಯತ್ರೇಮೇ ವಿಶ್ವಭುವನಾಧಿತಸ್ಥು, ಇಡೀ ಜಗತ್ತು ಈ ಕಾಲಚಕ್ರದಲ್ಲಿ ಬದ್ಧವಾಗಿ ನಡೀತಾ ಇದೆ, ಕಾಲಬದ್ಧವಾಗಿ ನಡೀತಾ ಇದೆ. ಏನು ಬ್ಯೂಟಿಫುಲ್ ಆಗಿದೆ ಈ ಮಂತ್ರ. ಆದ್ರೆ ಮೇಲ್ನೋಟಕ್ಕೆ ಹುಚ್ಚಾಗಿದೆ. ಒಂದು ರಥ, ಆ ರಥಕ್ಕೆ ಒಂದೇ ಗಾಲಿ, 7 ಕುದುರೆಗಳು, ಏನೋ ಏನೋ ಮಾತುಗಳು, ಹುಚ್ಚಾಗಿ ಕಾಣುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳದೆ ಎಷ್ಟೋ ನಮ್ಮಲ್ಲಿ ಮಕ್ಕಳಿಗೆ ಕಥೆ ಹೇಳೋದುಂಟು. ಸೂರ್ಯನಿಗೆ ರಥ, ಸೂರ್ಯನ ರಥದಲ್ಲಿ 1 ಗಾಲಿ, 7 ಕುದುರೆಗಳು. ಆ ಕುದುರೆಗಳನ್ನ ಓಡಿಸಿಕೊಂಡು ಬೆಳಗಾತ್ರದಿಂದ ಸಂಜೆ ತನಕ ಅವನು ಮೇರು ಪರ್ವತಕ್ಕೆ ಒಂದು ಪ್ರದಕ್ಷಿಣೆ ಬರ್ತಾನೆ ಅಂತೆಲ್ಲ ಮಕ್ಕಳಿಗೆ ಹಿರಿಯರು ಕಥೆ ಹೇಳೋದು. ನಾನು ಸಣ್ಣದಿರುವಾಗೆಲ್ಲ ಕಥೆ ಹೇಳಿದೆ. ಅಂದ್ರೆ ಈ ಕಥೆಯನ್ನ, ಈ ಮಿಸ್ಟಿಕ್ ಆಗಿರತಕ್ಕಂಥದನ್ನ ಕಥೆಯಾಗಿ ತಿಳ್ಕೊಂಡ್ರೆ ಎಷ್ಟು ಹೊಲಸಾಗಿಬಿಡುತ್ತೆ. ಅದು ಅಡುಗುರಜ್ಜಿ ಕಥೆ ಆಗುತ್ತೆ. ಆದ್ರೆ ಅದರಲ್ಲಿ ಇರತಕ್ಕ ಅರ್ಥ ತಿಳ್ಕೊಂಡ್ರೆ ಎಂಥ ಬ್ಯೂಟಿಫುಲ್ ಆದ ಲಿಟರೇಚರ್ ಇದು. ಮುಂದೆ ಹೇಳ್ತಾರೆ, ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹುಃ ಪರೇ ಅರ್ಧೇ ಪುರೀಷಿಣಂ
ಅಥೇಮೇ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೇ ಷಳರ ಆಹುರರ್ಪಿತಂ. ಈ ದೊಡ್ಡಣ್ಣ ಅವನು ಪಂಚಪಾದಂ ಪಿತರಂ ದ್ವಾದಶಾಕೃತಿಂ, ಅವನಿಗೆ 5 ಕಾಲುಗಳು. ಬೇರೆ ಬಂತು ಇಲ್ಲಿ, ರಥ ಹೋಯ್ತು, ಕಾಲು ಬಂತು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಪಂಚಪಾದಂ. ಅವನು ಪಿತರಂ, ಹಿಂದೆ ದೊಡ್ಡಣ್ಣ ಆಗಿದ್ದ, ಅವನಿಗೆ ಪಿತಾ ಅಪ್ಪ, ಎಲ್ಲರಿಗೂ ಅಪ್ಪ ಅವನು. ಅವನಿಗೆ 5 ಕಾಲುಗಳು. ದ್ವಾದಶಾಕೃತಿಂ, ಅವನು 12 ನಮನೆ ರೂಪ ತಾಳ್ತಾನೆ, ಒಂದೊಂದು ಗಳಿಗೆ ಒಂದೊಂದು ಓತಿ ಖ್ಯಾತದ ಹಾಗೆ. ದ್ವಾದಶಾಕೃತಿಂ, ಅವನಿಗೆ 12 ರೂಪಗಳು, 5 ಕಾಲುಗಳು. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹು ಪರೇ ಅರ್ಧೇ. ಅವನು ಈ ದ್ಯುಲೋಕದ ಅಂದ್ರೆ ಅಂತರಿಕ್ಷದಿಂದ ಆಚೆಗೆ ಏನು ಸ್ವರ್ಲೋಕ ಭೂರ್ಭುವ ಸ್ವಹ ಹೇಳ್ತೇವೆ, ಅದರ ಉತ್ತರಾರ್ಧದಲ್ಲಿ ಇದ್ದಾನೆ, ಅದರ ಆಚೆ ಬದಿಯಲ್ಲಿ ಇದ್ದಾನೆ. ಮತ್ತು ಪುರೀಷಿಣಂ, ಪುರೀಷ ಅಂದ್ರೆ ನೀರು, ಯಾವಾಗಲೂ ನೀರನ್ನು ಉಗುಳ್ತಾ ಇರ್ತಾನೆ ಅಂತ ಕೆಲವರು ಹೇಳ್ತಾರಂತೆ. ಅಥೇಮೇ ಅನ್ಯ ಉಪರೇ ವಿಚಕ್ಷಣಂ. ಇನ್ನು ಕೆಲವರು ಅವನನ್ನ ಉಪರೇ ಇಲ್ಲೇ ಇದ್ದಾನೆ, ನಿಮ್ಮೊಳಗೆ ಇದ್ದಾನೆ ಅಂತ ಹೇಳ್ತಾರೆ. ಎಲ್ಲೋ ಆಕಾಶದ ಆ ತುದಿಯಲ್ಲಿ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಅವನು ಇಲ್ಲೇ ನಿಮ್ಮೊಳಗೆ ಇದ್ದಾನೆ. ಉಪರೇ, ಉಪರ ಅಂದ್ರೆ ಈ ಫಿಸಿಕಲ್ ಬಾಡಿ, ಉಪರ ಅಂದ್ರೆ ಮೇಲೆ ಅಂತಲೂ ಅರ್ಥ ಇದೆ. ಈ ನಿಮ್ಮ ದೇಹದ ಒಳಗೆ ಇದ್ದಾನೆ. ಏನು ದೇಹದ ಒಳಗೆ ಹೇಗಿದ್ದಾನೆ? ಸಪ್ತ ಚಕ್ರೇ ಷಳರೇ ಆಹುರರ್ಪಿತಂ. ಮತ್ತು ದೇಹದ ಒಳಗೆ ಅವನು ಕೂತ್ಕೊಂಡಾಗ 7 ಚಕ್ರಗಳು, ಒಂದೊಂದು ಚಕ್ರಕ್ಕೂ 6 ಅರಗೀಲುಗಳು. ಶುರು ಮಾಡಿ 7 ಚಕ್ರಗಳು. ಇಲ್ಲಿ ಬೇರೆ ಆಯ್ತು, 7 ಕುದುರೆಗಳು 7 ಚಕ್ರಗಳಾದವು. 7 ಚಕ್ರಗಳ 6 ಅರಗೀಲುಗಳ ರಥದಲ್ಲಿ ಈ ದೇಹದ ಒಳಗೆ ಕೂತಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಅವನು ಆಕಾಶದ ಆಚೆಗೆ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಅವನಿಗೆ 5 ಕಾಲುಗಳು, 12 ರೂಪಗಳು. ಇದು ಏನು? ಪಂಚಪಾದ, 5 ಕಾಲಗಳು ಅಂದ್ರೆ ಇದು ಮತ್ತೆ ಕಾಲಪುರುಷನ ವಿವರಣೆ. ಸೂರ್ಯನ ಗತಿಯಿಂದಾಗಿ ಒಂದು ವರ್ಷದಲ್ಲಿ 5 ಋತುಗಳು ಸಂಭವಿಸುತ್ತವೆ. 6 ಋತುಗಳು ಅಂತ ನೀವು ಕೇಳಿದ್ದೀರಿ, ಆದರೆ ನಿಜವಾದ ಋತು ಧರ್ಮಗಳು 5 ಇರುವುದು. ಮೊದಲನೇದು ಋತು ವಸಂತ, ಗೊತ್ತಿದೆ ನಮಗೆ. ಆಮೇಲೆ ಬೇಸಿಗೆ ಬಂತು, ಗ್ರೀಷ್ಮ, ಅದು ಗೊತ್ತಿದೆ. ಆಮೇಲೆ ವರ್ಷ, ಮಳೆಗಾಲ ಬಂತು, ಅದು ಗೊತ್ತಿದೆ. ಆಮೇಲೆ ಶರದ್ ಋತು, ಅದು ಬಂತು. ಆಮೇಲೆ 2 ಋತುಗಳು, ಹೇಮಂತ ಮತ್ತು ಶಿಶಿರ. ಈ 2ಕ್ಕೂ ಒಟ್ಟಿಗೆ ಒಂದೇ ಹೆಸರು. 2 ಋತುಗಳು ಅಂತ ಹೆಸರು 2 ಇದ್ರು ಅವು ಋತು ಧರ್ಮ ಒಂದೇ. 2 ಚಳಿಗಾಲ, ಹೇಮಂತ ಅಂದ್ರೂ ಚಳಿಗಾಲ, ಶಿಶಿರ ಅಂದ್ರೂ ಚಳಿಗಾಲ. ಹಾಗಾದ್ರೆ ವಸಂತ, ಹೂವುಗಳು ಗಿಡಬಳ್ಳಿಗಳು ಚಿಗುರುವ ಕಾಲ. ಆಮೇಲೆ ಸೆಖೆಯ ಕಾಲ, ಮಳೆಗಾಲ, ಆಕಾಶ ತಿಳಿಯಾಗಿ ಸಮೃದ್ಧ ಈ ಒಳ್ಳೆ ಸಸ್ಯಗಳೆಲ್ಲ ತೆನೆ ಬಿಡುವ ಕಾಲ, ಮತ್ತು ಚಳಿಗಾಲ. ಋತುಗಳು 5. ವೇದದಲ್ಲಿ ಪಂಚರ್ತವಃ ಅಂತ ಹೇಳ್ತಾರೆ, 6 ಋತುಗಳು ಅಂತ ಹೇಳುವುದಿಲ್ಲ. ಆ ಕೊನೆಯ 2 ಋತುಗಳು ಒಟ್ಟಿಗೆ ಒಂದೇ ಋತು, ಋತು ಧರ್ಮ ಒಂದೇ, ಚಳಿ ಎನ್ನುವುದು ಒಂದೇ. ಅಂದ್ರೆ ಈ ಇಂಗ್ಲಿಷ್ನಲ್ಲಿ 5 ಸೀಸನ್ಸ್ 6 ಇಲ್ಲ, ಇವು ವೇದದಲ್ಲಿ 5 ಸೀಸನ್, ಋತು ಧರ್ಮ ಇದೆ. ಆದ್ರಿಂದ ಅವನಿಗೆ 5 ಕಾಲಗಳು ಅಂತ, ಒಂದು ವರ್ಷದಲ್ಲಿ 5 ವಿಧದ ಋತು ಧರ್ಮಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ಕಾಲ ಪಂಚಪಾದವಾಗಿ ಬೆಳೀತಾ ಇದೆ. ದ್ವಾದಶಾಕೃತಿ, 12 ರೂಪಗಳು, 12 ಮಾಸಗಳು, ಚೈತ್ರದಿಂದ ಫಾಲ್ಗುಣದವರೆಗೆ, ಮೇಷದಿಂದ ಮೀನದವರೆಗೆ 12 ಮಾಸಗಳು. 12 ಮಾಸಗಳೇ 12 ಆಕೃತಿಗಳು, 5 ಋತುಗಳೇ 5 ಪಾದಗಳು. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ಅಂತಂದ್ರು. ಇಲ್ಲಿ ಅವನು ಇಲ್ಲಿ ಇದ್ದಾಗಲೂ ಪಂಚಪಾದ. ಇಲ್ಲಿ ಪಂಚಪಾದ ಅಂದ್ರೆ ಈ ದೇಹದೊಳಗೆ ಅವನು ಸೇರಿದಾಗ 5 ಪಂಚಭೂತಗಳೇ ಅವನ ಪಂಚಪಾದಗಳು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನೋಬುದ್ಧಿಗಳು, ಇವು 12 ಇಲ್ಲಿ ಇರತಕ್ಕಂತಹ 12 ಆಕೃತಿಗಳು. ಆದ್ರೆ ಅವನು ದಿವೋ ಅರ್ಧೇ ದಿವ ಆಹು ಪರೇ ಅರ್ಧೇ ಪುರೀಷಿಣಂ. ಅವನು ಆಕಾಶದ ಆಚೆ ಬದಿಯಲ್ಲಿ ಇದ್ದಾನೆ. ಅವನು ಪುರೀಷಿ ಅಂದ್ರು. ಪುರೀಷ ಅಂದ್ರೆ ಇವತ್ತು ನೀವು ಡಿಕ್ಷನರಿಯಲ್ಲಿ ನೋಡಿದ್ರೆ ಪುರೀಷ ಅಂದ್ರೆ ಮಲ ಅಂತ ಅರ್ಥ ಇರುವುದು. ಆದ್ರೆ ವೈದಿಕ ಸಂಸ್ಕೃತದಲ್ಲಿ ಪುರೀಷ ಅಂದ್ರೆ ನೀರು, ವಾಟರ್. ಪುರೀಷಿ ಅಂದ್ರೆ 2 ಅರ್ಥ, ಪುರ ಈಶ ಮತ್ತು ಪುರೀಷ ಉಳ್ಳವನು. ಪುರಗಳ ಈಶ ಅಂದ್ರೆ ಎಲ್ಲ ದೇಹಗಳಿಗೂ ಒಡೆಯ, ಎಲ್ಲ ಲೋಕಗಳಿಗೂ ಒಡೆಯನಾಗಿ ಅಲ್ಲಿ ಮೇಲೆ ಬೆಳಗುತ್ತಾ ಇದ್ದಾನೆ. ಮತ್ತೊಂದು ಪುರೀಷ ಅಂದ್ರೆ ನೀರು, ನೀರನ್ನು ಕೊಡುವವ. ಮತ್ತೆ ಸೂರ್ಯ ಇದ್ದದ್ರಿಂದ ನೆಲದ ನೀರು ಆವಿಯಾಗಿ ಮಳೆಯಾಗಿ ಕೆಳಕ್ಕೆ ಬರುವುದು. ಅವನು ಪುರೀಷವನ್ನು ಸುರಿಸುವವ ಅಂತ, ಅಂದ್ರೆ ನೀರು ಬರಿಸುವವ ಅಂತ, ಮೇಲಿನಿಂದ ನೀರನ್ನು ಸುರಿಸ್ತಾನೆ. ಅವನೇ ಆ ಸೌರಶಕ್ತಿಯೇ ನಮ್ಮ ದೇಹದ ಒಳಗೂ ಇದೆ. ತಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಆದಿತ್ಯನಲ್ಲಿ ಯಾವ ಸೌರಶಕ್ತಿ ಇದೆಯೋ ಅದೇ ಎನರ್ಜಿ ನಿನ್ನೊಳಗೂ ಇದೆ ಅಂತಂದ್ರೆ ಅದು ಅಥೇಮೇ ಅನ್ಯೇ ಉಪರೇ, ಅಥೇಮೇ ಅನ್ಯ ಉಪರೇ ವಿಚಕ್ಷಣ.
ಉಪರೆ ಅಂದರೆ ಉಪರಮಣ, ಯಾವುದರಿಂದ ನಾವು ಜೀವನದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತೇವೋ ಅದಕ್ಕೆ ಮಾಧ್ಯಮವಾದ ಈ ಶರೀರದಲ್ಲೇ ಆ ಶಕ್ತಿ ಇದೆ ಅಂತ ಕೆಲವರು ಹೇಳಿದರು. ಅದು ಹೇಗಿದೆ? ಸಪ್ತ ಚಕ್ರೆ, 7 ಚಕ್ರಗಳು. 7 ಚಕ್ರಗಳು ಅಂದರೆ ನಾನು ಆಗ ಹೇಳಿದೆ 7 ಸ್ಪಿರಿಚುವಲ್ ಸೆಂಟರ್ಸ್ಗಳು. ಅದನ್ನು ಗೊನಾಡ್ಸು, ಸೆಲ್ಸ್ ಆಫ್ ಲೀಡಿಂಗು, ಆಮೇಲೆ ಎಡ್ರಿನಲ್ಲು, ಥೈಮಸ್ಸು, ಥೈರಾಯ್ಡ್, ಪ್ಯಾರಾಥೈರಾಯ್ಡು, ಪೈನಿಯಲ್ ಗ್ಲ್ಯಾಂಡು, ಪಿಚ್ಯುಟರಿ ಗ್ಲ್ಯಾಂಡು, ಈ 7 ಗ್ಲ್ಯಾಂಡುಗಳು, ಇವು 7 ಸ್ಪಿರಿಚುವಲ್ ಸೆಂಟರ್ಸ್ಗಳು ಅಂತ ಪ್ರಾಚೀನರು ಇದನ್ನು ಗುರುತಿಸಿ. ಅಂದರೆ ಇವು ಗ್ಲ್ಯಾಂಡ್ಗಳೇ ಸ್ಪಿರಿಚುವಲ್ ಸೆಂಟರ್ಸ್ಗಳಲ್ಲ. ಈ ಗ್ಲ್ಯಾಂಡ್ಗಳು, ದೀಸ್ ಗ್ಲ್ಯಾಂಡ್ಸ್ ಆರ್ ಜಸ್ಟ್ ಲೈಕ್ ಬಲ್ಬ್ಸ್. ಬಲ್ಬ್ ಇಟ್ಟ ಕೂಡಲೇ ಬೆಳಕಾಗುವುದಿಲ್ಲ, ಸ್ವಿಚ್ ಒತ್ತಬೇಕು. ಸ್ಪಿರಿಚುವಲ್ ಸೆಂಟರ್ಸ್ ಆರ್ ಲೈಕ್ ಸ್ವಿಚಸ್, ದ ಗ್ಲ್ಯಾಂಡ್ಸ್ ಆರ್ ಲೈಕ್ ಬಲ್ಬ್ಸ್. ಡಾಕ್ಟರ್ಗಳಿಗೆ ಬಲ್ಬ್ ಗೊತ್ತಿದೆ, ಸ್ವಿಚ್ ಗೊತ್ತಿಲ್ಲ. ಆದ್ರಿಂದ ಅವರು ಗ್ಲ್ಯಾಂಡ್ಸ್ ಯಾವುದು ಅಂತ ತೋರಿಸ್ತಾರೆ, ಬೆಳಕು ಹರಿಸುವುದಾಗುವುದಿಲ್ಲ ವೈದ್ಯರಿಗೆ. ನಮ್ಮ ಪಂಡಿತರಿಗೆ ಬಲ್ಬೇ ಇಲ್ಲ, ಸ್ವಿಚ್ ಮಾತ್ರ ಗೊತ್ತಿದೆ, ಒಳಗೆ ಬಲ್ಬೇ ಇರೋದಿಲ್ಲ. ಸಂಸ್ಕೃತ ಪಂಡಿತರಿಗೆ ಅವರಿಗೆ ಬಲ್ಬ್ ಗೊತ್ತಿಲ್ಲ, ಸ್ವಿಚ್ ಗೊತ್ತಿದೆ. ಇವರಿಗೆ ಸ್ವಿಚ್ ಗೊತ್ತಿಲ್ಲ, ಬಲ್ಬ್ ಗೊತ್ತಿದೆ, ಇದೇ ಗೊಂದಲ. ಎರಡನ್ನೂ ತೋರಿಸ್ಬೇಕು. ನೋಡಿ, ಇದು ಬಲ್ಬು, ಗ್ಲ್ಯಾಂಡ್ಸ್ ಒಂದು ದೀಸ್ ಆರ್ ಜಸ್ಟ್ ಲೈಕ್ ಬಲ್ಬ್ಸ್. ಇಟ್ ಕ್ಯಾನ್ ಬಿ ಇಲ್ಯೂಮಿನ್. ಯಾವಾಗ ಸ್ವಿಚ್ ಗೊತ್ತಿರಬೇಕು. ಕತ್ತಲೆಯಲ್ಲಿ ನಮ್ಮ ಪರಿಸ್ಥಿತಿ, ನಾನು ಯಾವಾಗಲೂ ಇದನ್ನು ಹೇಳೋದು, ಏನಾಗಿದೆ ಅಂದರೆ ಸ್ವಿಚ್ಚು ಇದೆ, ಬಲ್ಬು ಇದೆ. ಸ್ವಿಚ್ ಹಾಕಿದರೆ ಬೆಳಕು ಇದೆ. ಆದರೆ ಈಗ ಕತ್ತಲೆ ಇದೆ, ಬೆಳಕಾಗಬೇಕು ಅಂತ ಸ್ವಿಚ್ ಹಾಕಲಿಕ್ಕೆ ನಾವು ಗೋಡೆಯನ್ನು ತಡಕಾಡ್ತಾ ಇದ್ದೇವೆ. ಸ್ವಿಚ್ ಸಿಗ್ತಾ ಇಲ್ಲ ಅಷ್ಟೇ. ಸ್ವಿಚ್ ಹಾಕಿದರೆ ಬೆಳಕು, ಆದರೆ ಸ್ವಿಚ್ ಕಾಣಲಿಕ್ಕೆ ಬೆಳಕು ಬೇಕು. ನಮ್ಮ ಸಮಸ್ಯೆ ಅದು. ಬೆಳಕಿಲ್ಲ, ಅದರಿಂದ ಸ್ವಿಚ್ ಕಾಣ್ತಾ ಇಲ್ಲ. ಸ್ವಿಚ್ ಕಂಡರೆ ಸ್ವಿಚ್ ಹಾಕಿ ಬಿಡ್ತಿದ್ದೆವು ಅಲ್ಲ. ಸ್ವಿಚ್ ಕಾಣಬೇಕಾದ್ರೆ ಬೆಳಕು ಬೇಕು, ಬೆಳಕಾಗಬೇಕಾದ್ರೆ ಸ್ವಿಚ್ ಹಾಕಬೇಕು. ಇದೇ ಸಮಸ್ಯೆ ಅದು. ಸಪ್ತ ಚಕ್ರಗಳು ಅಂದರೆ 7 ಸ್ಪಿರಿಚುವಲ್ ಸೆಂಟರ್ಸ್. ಅಷ್ಟೇ ಅಲ್ಲ, ಈ ದೇಹ ಸಪ್ತಧಾತುಗಳಿಂದ ನಿರ್ಮಾಣವಾಗಿದೆ. ಆಮೇಲೆ 6 ಅರಗಳು ಅಂತಂದ್ರೆ, ಸಪ್ತಧಾತುಗಳು ಅಂತ ಇಟ್ಟುಕೊಂಡ್ರೆ 6 ಸ್ಪಿರಿಚುವಲ್ ಸೆಂಟರ್ಸ್ ಅಂತ ಹೇಳ್ತಾರೆ ಕೆಲವೊಮ್ಮೆ. ಸೆಲ್ಸ್ ಆಫ್ ಲೀಡಿಂಗ್ ಅನ್ನು ಬಿಟ್ಟು 6 ಡಕ್ಟಲ್ ಗ್ಲ್ಯಾಂಡ್ಸು, 6 ಸ್ಪಿರಿಚುವಲ್ ಸೆಂಟರ್ಸ್. 6 ಅಷ್ಟೇ ಅಲ್ಲ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಇದು ಷಡಿಂದ್ರಿಯಗಳು. ಈ 6 ಇಂದ್ರಿಯಗಳೇ ಅರಗೀಲುಗಳು, ಈ ಚಕ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡವು. 6 ಇಂದ್ರಿಯಗಳ ಸಪ್ತಧಾತುಗಳ ಈ ಶರೀರದಲ್ಲೇ ಅರ್ಪಿತವಾಗಿದೆ. ಇದರೊಳಗೆ ಆ ಸೋಲಾರ್ ಎನರ್ಜಿ ಇದೆ, ಸೌರಶಕ್ತಿ. ವಿಶ್ವವನ್ನ ಸೌರಶಕ್ತಿಯಾಗಿ, ಬ್ರಹ್ಮಾಂಡವನ್ನು, ಆಮೇಲೆ ಈ ನಮ್ಮ ದೇಹದೊಳಗಿರತಕ್ಕಂಥ ಪ್ರಾಣಶಕ್ತಿಯಾಗಿ ಪಿಂಡಾಂಡವನ್ನು ಧಾರಣ ಮಾಡಿದೆ. ಪಿಂಡಾಂಡದೊಳಗಿರುವ ಶಕ್ತಿಯೇ ಬ್ರಹ್ಮಾಂಡದಲ್ಲಿರುವುದು, ಬ್ರಹ್ಮಾಂಡದಲ್ಲಿರತಕ್ಕಂಥ ಶಕ್ತಿಯೇ ಪಿಂಡಾಂಡದಲ್ಲಿರುವುದು ಅನ್ನುವಂಥ ಮಾತನ್ನ ಈ ಮಂತ್ರ ಹೇಳ್ತದೆ. ಇದೇ ಮಂತ್ರ, ಇದೇ ಸೂಕ್ತದಲ್ಲಿ ಮುಂದೆ ಬರತಕ್ಕಂಥದ್ದು ಬಹಳ ಪ್ರಸಿದ್ಧವಾದ ಮಂತ್ರ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಜಾಕಶೀತಿ. ಇಡೀ ಮಂತ್ರ, ಇಡೀ ಈ ಸೂಕ್ತವೇ ಅಸ್ಯವಾಮೀಯ ಸೂಕ್ತ. ಬಹಳ ಸುಂದರವಾಗಿರತಕ್ಕಂಥದ್ದು. ದ್ವಾ ಸುಪರ್ಣ ಸಯುಜಾ ಸಖಾಯ, 2 ಹಕ್ಕಿಗಳು, ಅವು ಗೆಳೆಯರು ಮತ್ತು ಎಂದು ಒಂದನ್ನು ಒಂದು ಬಿಟ್ಟು ಅಗಲದೇ ಇರತಕ್ಕ, ಸದಾ ಜೊತೆ ಇರತಕ್ಕಂಥ ಎಣೆವಕ್ಕಿಗಳು. ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ಒಂದೇ ಮರದಲ್ಲಿ ಗೂಡು ಕಟ್ಟಿಕೊಂಡಿವೆ. 2 ಎಣೆವಕ್ಕಿಗಳು, ಒಂದನ್ನು ಒಂದು ಬಿಟ್ಟಿರದ ನಿತ್ಯ ಗೆಳೆಯರಾದ 2 ಹಕ್ಕಿಗಳು ಒಂದೇ ಮರದಲ್ಲಿ ಗೂಡುಗಟ್ಟಿವೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಆ 2 ಹಕ್ಕಿಗಳಲ್ಲಿ ಒಂದು ಹಕ್ಕಿ ಮರದ ಹಣ್ಣನ್ನು ತಿನ್ನುತ್ತಾ ಇದೆ. ತಿಂದಷ್ಟು ಹಸಿವು ಜಾಸ್ತಿ ಆಗ್ತಾ ಇದೆ ಅದಕ್ಕೆ. ಅನಶ್ನನ್ನನ್ಯೋ ಅಭಿಚಾಕಶೀತಿ, ತಿನ್ನದೇ ಇರುವ ಹಕ್ಕಿಗೆ ಹಸಿವೇ ಇಲ್ಲದೆ ಆನಂದವಾಗಿ ಕೂತಿದೆ. ದಿಸ್ ಈಸ್ ಅನದರ್ ಮಿಸ್ಟೇಕ್. ಒಂದೇ ಮರದಲ್ಲಿ 2 ಹಕ್ಕಿಗಳು, ಎಂದೂ ಜೊತೆಯಾಗಿರುವ ಹಕ್ಕಿಗಳು. ಒಂದು ಹಕ್ಕಿ ತಿಂತಾ ಇದೆ, ತಿಂದಷ್ಟು ಹಸಿವಾಗ್ತಾ ಇದೆ. ಇನ್ನೊಂದು ತಿನ್ನದೇ ಹಸಿವೇ ಆಗದೆ ಆನಂದವಾಗಿ ಈ ತಿನ್ನುವ ಹಕ್ಕಿಯನ್ನು ಆನಂದವಾಗಿ ನೋಡ್ತಾ ಇದೆ. ಇದು ಮತ್ತೆ ಜೀವ ಮತ್ತು ಈಶ್ವರ, ಜೀವೇಶ್ವರ. ಹೇಗೆ ಈ ಜೀವ, ಆ ಮರ ಅಂದ್ರೆ ಯಶೋ ಅಶ್ವತ್ಥ ಸನಾತನಃ ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಈ ದೇಹ ಅನ್ನುವುದನ್ನೇ ಅವರು ಅಶ್ವತ್ಥ ಅಂತ ಹೇಳಿದರು. ಎಂಥ ಅಶ್ವತ್ಥ ಅದು? ಈ ಕಠೋಪನಿಷತ್ತಲ್ಲಿ ಹೇಳಿದ್ರು, ಊರ್ಧ್ವ ಮೂಲೋ ಅವಾಕ್ಷಾಖಃ ಯಶೋಶ್ವತ್ಥ ಸನಾತನಃ. ಮೇಲೆ ಬೇರಿರುವ, ಕೆಳಗೆ ಟೊಂಗೆ ಟಿಸಿಲುಗಳಿರುವ ಅಶ್ವತ್ಥ ಮರ ಇದು. ಮೊನ್ನೆ ಒಬ್ಬರು ನಮ್ಮ ಮನೆಗೆ ಬಂದಿದ್ರು. ಅದು ಯಾವ ನಮನೆ ಮರ ಇರಬಹುದ್ರಿ, ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಕೇಳಿದ್ರು. ಅವರು ಗೀತೆಯ ಬಗ್ಗೆ ಸಾಕಷ್ಟು ಪ್ರವಚನ ಮಾಡಿದ ವಿದ್ವಾಂಸರು. ಯಾರೋ ಒಬ್ರು ಕೇಳಿದ್ದನ್ನು ತಿಳ್ಕೊಬೇಡಿ, ಅವ್ರಿಗೆ ಇಷ್ಟವರೆಗೆ ಏನು ಗೀತೆಯ ಪ್ರವಚನ ಮಾಡಿದ್ದಾರೆ ನನಗೆ ಅರ್ಥ ಆಗಲಿಲ್ಲ. ಎಲ್ಲೋ ಪ್ರಾಯ ಹೀಗಿರ್ಬಹುದಲ್ವಾ, ಯಾವುದೋ ಒಂದು ಅರಳಿ ಮರ ನದಿ ತೀರದಲ್ಲಿದ್ದದ್ದು. ನದಿಯಲ್ಲಿ ಅದರ ರಿಫ್ಲೆಕ್ಷನ್ ನೋಡಿದ್ರೆ ಅದು ಸರಿ ಕಾಣ್ತಲ್ವಾ ಅಂತ. ರಿಫ್ಲೆಕ್ಷನ್ ನೋಡಿದ್ರೆ ಅದು ಬೇರೆ ಮೇಳೆಗೆ ಟೊಂಗೆ ಕೆಳಗೆ. ನಾನು ಹೇಳಿದೆ, ನಿಮ್ಮ ತಲೆ, ನೀವು ಮೊದಲು ಹೋಗಿ ನೀವು ನದಿ ತೀರಕ್ಕೆ ಹೋಗಿ ಅರಳಿ ಮರ ನೋಡಬೇಡಿ, ಕನ್ನಡಿಯಲ್ಲಿ ನಿಮ್ಮ ಮೋರೆ ನೋಡಿ ಅಂತ ಹೇಳಿ. ನೋಡಿ, ಇಲ್ಲಿ ಬೇರು ಮೇಲೆ ಇರೋದು, ಟೊಂಗೆ ಟಿಸಿಲು ಕೆಳಕ್ಕಿರೋದು. ದಿಸ್ ಈಸ್ ದ ಟ್ರೀ. ಈ ಮರ
ಇದರ ಬೇರೆ ಇರುವುದು ಬ್ರೈನ್ ಇರುವುದು ಇಲ್ಲಿ, ಕೈ ಕಾಲವನ್ನು ಟೊಂಗಟಿಸುವುದು ಕೆಳಮುಖಕ್ಕಿರುವುದು. ಮೊದಲು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿಕೊಳ್ಳಿ, ಆಮೇಲೆ ಗೀತೆಯನ್ನು ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದೆ. ಇದು ಸ್ವಾರಸ್ಯವಾಗಿದೆ, ನಮಗೆ ಕಲ್ಪನೆ ಇರಲಿಲ್ಲ. ಅವರು 10 ವರ್ಷ ಗೀತೆ ಬಗ್ಗೆ ಉಪನ್ಯಾಸ ಮಾಡಿ ಆಗಿದೆ, ಇವಾಗ ಸ್ವಾರಸ್ಯ ಖಂಡಿತ ಅವರಿಗೆ. ಅಷ್ಟರ ತನಕ ಅವರು ಉಪನ್ಯಾಸ ಕೇಳಿದವರ ಗತಿ ಏನು? ಎಲ್ಲ ಅಥೆಂಟಿಕ್ ಆಗಿ ಮಾತಾಡಿಬಿಡ್ತಾರೆ, ಏನೂ ಗೊತ್ತಿರೋದಿಲ್ಲ. ಊರ್ಧ್ವಮೂಲ ವಾಕ್ಶಾಖ ಯಶೋಶ್ವತ್ಥ ಸನಾತನಃ. ಮೇಲೆ ಬೇರು ಇರುವ ಕೆಳಗೆ ಗೆಲ್ಲುಗಳಿರತಕ್ಕ ಮರ ಅಂದ್ರೆ ನಾವು ಕನ್ನಡಿ ಮುಂದೆ ನಿಂತರೆ ನಾವೇ. ಇದರ ಬ್ರೈನ್ ಬೇರೆ ಇರುವುದು ಇಲ್ಲಿ, ಅದರಿಂದ ಸಜೆಷನ್ಸ್ ಕೆಳಕ್ಕೆ ಪಾಸಾಣ ಆಗೋದು. ಅದ್ರ ಚೊಂಗೆ ಸಿಸಿಲೆಲ್ಲ ಕೆಳಮುಖವಾಗಿರೋದು, ಶಾಖೋಪಶಾಖೆಗಳು. ಅಂಥ ಮರ. ಆ ಮರದಲ್ಲಿ 2 ಹಕ್ಕಿಗಳಿವೆ, ದ್ವಾ ಸುಪರ್ಣ ಸಯುಜ ಸಖಾಯ. ಎಂದೂ ಒಂದನ್ನು ಒಂದು ಬಿಟ್ಟು ಇರುವುದೇ ಇಲ್ಲ. ಅದು ಎಣೆವಕ್ಕಿಗಳು. ಮತ್ತೇನು, ಭಗವಂತನನ್ನು ಬಿಟ್ಟು ಜೀವನ ಬಿಟ್ಟು ಭಗವಂತ ಅಂತ ಒಂದು ಸೆಪರೇಷನ್ನೇ ಆಗುವುದೇ ಸಾಧ್ಯ ಇಲ್ಲ. ಆದರೂ ಕೂಡ ಜೊತೆಗೆ ಇದ್ದು ಕೂಡ ಇವನಿಗೆ ತನ್ನ ಜೊತೆಗೆ ಇನ್ನೊಂದು ಹಕ್ಕಿ ಇದೆ ಅನ್ನೋದು ಗೊತ್ತಿಲ್ಲ. ಮರೆತು ಬಿಟ್ಟಿದ್ದ, ಪಕ್ಕದಲ್ಲಿರುವ ಹಕ್ಕಿಯನ್ನೇ ಮರೆತು ಬಿಟ್ಟಿದ್ದಾನೆ ಇವ. ಒಂದೇ ಮರದಲ್ಲಿವೆ ಅಂದ್ರೆ ಒಂದೇ ದೇಹದಲ್ಲಿ 2 ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದರ ಎಚ್ಚರ ಇಲ್ಲ ಇವನಿಗೆ. ಎಚ್ಚರ ಇಲ್ಲದೆ ನಾನು ಒಬ್ಬನೇ ಇರೋದು ಇದರಲ್ಲಿ, ನಾನೇ ಜವಾಬ್ದಾರ, ನಾನೇ ದೊರೆ, ನಾನೇ ದಣಿ ಅಂತ ತಿಳ್ಕೊಂಡಿದ್ದಾನೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತಿ. ಆ ಮರದ ಹಣ್ಣು ಪಿಪ್ಪಲ ಅಂದ್ರೆ ಮರದ ಹಣ್ಣು ಅಂದ್ರೆ ದ ಟ್ರೀ ಆಫ್ ದ ನಾಲೆಜ್ ಅಂಡ್ ಆಫ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಅಂಡ್ ಈವಿಲ್. ಬೈಬಲ್ ನಲ್ಲಿ ಇದೇ ಮಾತು. ಅಂಡ್ ಆಫ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಅಂಡ್ ಈವಿಲ್ thou shalt not eat of it, for in the day that thou eatest thereof thou shalt surely die. ಆ ಒಂದು ಮರದ ಹಣ್ಣನ್ನು ನೀನು ತಿನ್ನಬೇಡ, ಆ ಮರದ ಹಣ್ಣು ತಿಂದ್ರೆ ನೀನು ಸಾಯ್ತೀಯ ಅಂತ ಬೈಬಲ್ ಹೇಳ್ತದಲ್ಲ. ಈ ಬೈಬಲ್, ಈ ಪಿಪ್ಪಲ ಅಂದ್ರೆ ಏನು ಅಂತ ನಮ್ಮ ಪಂಡಿತರಿಗೆ ಹಿಂದೂಗಳಿಗೆ ಅರ್ಥ ಆಗಲಿಲ್ಲ. ಆ ಮರದ ಹಣ್ಣು ತಿನ್ನಬೇಡ ಅನ್ನೋದು ಕ್ರಿಶ್ಚಿಯನ್ರಿಗೆ ಅರ್ಥ ಆಗಲಿಲ್ಲ. ಇಬ್ಬರಿಗೂ ಪುಣ್ಯ ಗ್ರಂಥ ಆಗಿ ಉಳಿದು ಬಿಟ್ಟಿದೆ. ಅವರಿಗೆ ಬೈಬಲ್ ಪುಣ್ಯ ಗ್ರಂಥ, ನಮಗೆ ವೇದ ಪುಣ್ಯ ಗ್ರಂಥ. ಈಗ ಅವರಿಗೆ ಅದು ಅರ್ಥ ಆಗಲಿಲ್ಲ, ಇವರಿಗೆ ಇದು ಅರ್ಥ ಆಗಲಿಲ್ಲ. ಅವರು ಅದನ್ನು ಇಲ್ಲಿಯೂ ಪಿಪ್ಪಲ ತಿಂದು ಹಸಿದು ಸಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಆ ಹಣ್ಣು ತಿನ್ನಬೇಡ, ತಿಂದ್ರೆ ಸಾಯ್ತೀಯ ಅಂತ ಅಲ್ಲಿ ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ. ಆ ಹಣ್ಣು ಅಂದ್ರೆ ಕರ್ಮಫಲವನ್ನೇ ಹೇಳೋದು. ಅಲ್ಲಿಯೂ ಬೈಬಲ್ನಲ್ಲಿ ಹೇಳೋದು ಕರ್ಮಫಲವನ್ನು, ಇಲ್ಲಿಯೂ ಈ ಮರದ ಹಣ್ಣು ಅಂದ್ರೆ ಈ ಮರದಿಂದ ಮಾಡಿದ ಕರ್ಮದ ಫಲ. ನಿನ್ನ ಕರ್ಮಫಲವನ್ನು ತಿಂದು ಅದನ್ನು ಮತ್ತೆ ಮಾಡ್ತಿ, ಮತ್ತೆ ತಿಂತಿ, ಪುನಃ ತಿನ್ನುವುದಕ್ಕೋಸ್ಕರ ಹುಟ್ಟಿ ಸಾಯ್ತಿ, ಸತ್ತು ಪುನಃ ಹುಟ್ಟುತ್ತಿ. ಈ ಕರ್ಮಚಕ್ರದಲ್ಲೇ ಈ ಫಲ ಸವೆಯಲಾರದೆ ನೀನು ಮತ್ತು ಹುಟ್ಟಿ ಸಾಯ್ತಾ ಇದ್ದಿ. ಈ ಹುಟ್ಟು ಸಾವುಗಳಿಂದ ಆಚೆಗೆ ಕರ್ಮಫಲವನ್ನು ಅನುಭವಿಸಿದ ನಿರ್ಲಿಪ್ತನಾಗಿ ನಿಂತ ಭಗವಂತ ಇದನ್ನು ನೋಡಿ ನಗುತ್ತಾ ಇದ್ದಾನೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತಿ ಅನಶ್ನನ್ನನ್ಯೋ ಅಭಿಜಾಕಶೀತಿ. ಈ ಹಣ್ಣು ತಿನ್ನುವುದನ್ನ ಬಿಡು, ಕರ್ಮ ಫಲವನ್ನ ತಿನ್ನುವುದನ್ನ ಬಿಟ್ಟು ಕರ್ಮಾತೀತನಾಗಿ ನಿಲ್ಲು, ಆಗ ಯಾರೂ ನಿನ್ನನ್ನು ಕೊಲ್ಲಲಾರರು. ಇಂಥ ಒಂದು ಎತ್ತರಕ್ಕೆ ಏರು ಅನ್ನುವಂಥ ಮಾತನ್ನ, ಇದೆಲ್ಲ ನಾಸದೀಯ ಇದು ವಾಸ್ಯವಾಮೀಯ ಸೂಕ್ತದ ಅದರಲ್ಲಿ ಒಂದು 40-50 ಮಂತ್ರಗಳಿವೆ. 3 ಮಂತ್ರಗಳನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಇವಾಗ ಇನ್ನು ನಾಸದೀಯ ಸೂಕ್ತವೇ ಆಗುತ್ತದೆ 7 ದಿವಸ ಇದನ್ನು ಹಿಡ್ಕೊಂಡ್ರೆ. ನಾಳೆಗೆ ಬೇರೆ ವಿಷಯಕ್ಕೆ ಹೋಗೋದು, ಇದು ಬಿಟ್ಕೊಂಡು ನಾಸದೀಯ ಸೂಕ್ತ ಸಾಕು. ಪುರುಷ ಸೂಕ್ತ ಹಿಡಿಲೇ ಇಲ್ಲ ಇವತ್ತು. ನಾಳೆ ಪುರುಷ ಸೂಕ್ತದ್ದು 2-3 ಮಂತ್ರ ಆಗುತ್ತೇನೋ ಗೊತ್ತಿಲ್ಲ. ಯಾಕೆಂದ್ರೆ ಅದರ ಸ್ವಾರಸ್ಯ ಗೊತ್ತಾಗಬೇಕಾಗಿದ್ರೆ ಅದರ ಹಿನ್ನೆಲೆ ಹೇಳಬೇಕಾಗತ್ತೆ. ಇಲ್ಲದೇ ಇದ್ರೆ ಏನೂ ಉಪಯೋಗ ಇಲ್ಲ. ಇಷ್ಟು ಮಿಸ್ಟಿಕ್ ಆಗಿದೆ ವೇದಿಕ್ ಲಿಟರೇಚರ್ ಅಂದ್ರೆ ಇದು. ಅದನ್ನು ನಾವು ಮರೆತು ಬಿಟ್ಟದ್ದು, ಅದನ್ನು ನಾವು ಅವಜ್ಞೆ ಮಾಡಿದ್ದು ನಮ್ಮ ದೇಶದ ಅತ್ಯಂತ ದೊಡ್ಡ ದುರಂತಗಳಲ್ಲಿ ಒಂದು. ಇಂಥ ಒಂದು ಅಪೂರ್ವವಾದ ಜ್ಞಾನ ಭಂಡಾರವನ್ನ ನಾವು ಉಳಿಸುವ ಪ್ರಯತ್ನ ಮಾಡದೇ ಇದ್ರೆ ನಮ್ಮಷ್ಟು ದೊಡ್ಡರು ಪ್ರಪಂಚದಲ್ಲಿ ಇನ್ನು ಹುಟ್ಟುವುದು ಸಾಧ್ಯ ಇಲ್ಲ. ಹಿಂದೆ ಹುಟ್ಟಲಿಲ್ಲ, ಇನ್ನು ಮುಂದೆ ಹುಟ್ಟುವುದು ಸಾಧ್ಯ ಇಲ್ಲ. ಅಂಥ ದಡ್ಡತನ ಆಗತ್ತೆ ಅನ್ನೋ ಎಚ್ಚರ ನಮಗೆ ವೇದ ಪುರುಷ ಕೊಡಲಿ ಅಂತ ಪ್ರಾರ್ಥನೆಯ ಜೊತೆಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ 6 ಗಂಟೆಗೆ 7 ಗಂಟೆಗೆ ಸೇರಿದಾಗ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರ.